ಮಲೆನಾಡಿನ ಜನತೆಗೂ ತಟ್ಟಿದೆ ಕೊಲ್ಲಿ ಬಾರ್ ಎಫೆಕ್ಟ್. ಚಿಕ್ಕಮಗಳೂರಿನಲ್ಲಿ ದಿಢೀರ್ ಆಟೋ ಎಲ್ಪಿಜಿ ದರ ಏರಿಕೆಯಾಗಿದೆ. ಎಲ್ಪಿಜಿ ಬಂಕ್ ಮಾಲೀಕರ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಲೆನಾಡಿನ ಜನತೆಗೂ ಕೂಡ ಕೊಲ್ಲಿ ಬಾರ್ ಎಫೆಕ್ಟ್ ತಟ್ಟಿರೋದು. ಚಿಕ್ಕಮಗಳೂರಲ್ಲಿ ದಿಢೀರ್ ಅಂತ ಆಟೋ ಎಲ್ಪಿಜಿ ದರ ಏರಿಕೆಯಾಗಿದೆ. ಹಾಗಾಗಿ ಬಂಕ್ ಮಾಲೀಕರ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಲ್ಲಿ ಯುದ್ಧದ ಮಧ್ಯೆ ಆಟೋ ಚಾಲಕರಿಗೆ ಗ್ಯಾಸ್ ಆತಂಕ ಇದೆ. ಮಲೆನಾಡಿನ ಜನತೆಗೂ ಕೊಲ್ಲಿ ಬಾರ್ ಎಫೆಕ್ಟ್ ತಟ್ಟಿರೋದು. ಈಗಾಗಲೇ LPGಗೆ ಬಹು ಬೇಡಿಕೆ ಇದೆ, ಬಹಳಷ್ಟು ಬೇಡಿಕೆ ಇದೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ದರ ಏರಿಕೆಯ ಬಿಸಿ. ಪಾಪ ಚಾಲಕರು ಆಕ್ರೋಶ ವ್ಯಕ್ತಪಡಿಸೋದು ಬಿಟ್ರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಬೇಕು ಅಂದ್ರೆ ತಗೊಂಡೋಗಿ, ಇಲ್ಲ ಅಂತ ಅಂದ್ರೆ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅವ್ರು. ಅಷ್ಟೇ, ಬೇಕಾ ಕೊಟ್ಟು ತೊಗೊಂಡೋಗಿ, ಇಲ್ಲ ಅಂತ ಅಂದ್ರೆ ಬಿಡಿ ಅಂತ ಹೇಳಿ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಆಟೋ ಚಾಲಕರು ಆ ಬಂಕ್ನ ಓನರ್ಗಳ ಜೊತೆಗೆ ವಾಗ್ವಾದಕ್ಕೆ ಇಳಿದಿರೋದು. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭರತ್ ಬೆಟ್ಟದ ಮನೆ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಏಕಾಏಕಿಯಾಗಿ ಆಟೋ LPG ದರ ಏರಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸುವಂತಹ ಘಟನೆ ಕಾಫಿನಾಡಿನ ಮಲ್ಲಂದೂರು ರಸ್ತೆಯಲ್ಲಿ ಇರ್ತಕ್ಕಂತಹ ಗ್ಯಾಸ್ ಬಂಕ್ ನಲ್ಲಿ ನಡೆದಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಟೋ ಚಾಲಕರು ಸೇರ್ಕೊಂಡು ಈ ಒಂದು ಬಂಕ್ ನ ಒಂದು ಮ್ಯಾನೇಜರ್ ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಏಕಾಏಕಿಯಾಗಿ ಬೆಲೆನ ಏರಿಕೆ ಮಾಡಿದ್ರಿ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನ್ ವಿಚಾರ, ಎಷ್ಟೊತ್ತಿಗೆ ರೇಟ್ ಏರಿಕೆ ಮಾಡಿದ್ರು ಮತ್ತು ಎಷ್ಟಿತ್ತು ರೇಟ್? ಹಿಂದೆ ಏನಿಲ್ಲ ಸರ್, 55 ರೂಪಾಯಿ ಇತ್ತು ಲೀಟರ್. ಇದು ಯಾವಾಗ ವಾರ ಶುರುವಾಯ್ತು ಅವಾಗಿಂದ ಇವರು ವಾರ ಬಂದು ಇವ್ರ ಡಿಸ್ಪ್ಲೇ ಚೇಂಜ್ ಮಾಡೋದು. ಇವ್ರ ರೇಟ್ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಕೇಳ್ತಾ ಇಲ್ಲ. ಡೀಸರಿಗೆ ಹೇಳಿದ್ವಿ, ಆಯ್ತು ಮಾಡ್ತೀವಿ ಇದ್ ಮಾಡ್ತಿದ್ರು, ಅವ್ರು ಕರೆಕ್ಟಾಗಿ ಏನು ತಗೊಳ್ಳಿಲ್ಲ. ಆಹಾರ ಇಲಾಖೆ ತಗೊಳ್ತೀನಿ, ಅವ್ರು ತಗೊಳ್ಳಿಲ್ಲ. ಮತ್ತೆ ಇವ್ ನೋಡಿದ್ರೆ 99 ರೂಪಾಯಿ ಮಾಡಿದ್ದಾರೆ. ನಾವು 100 ರೂಪಾಯಿ ಕೊಟ್ಟು ಗ್ಯಾಸ್ ಹಾಕ್ಸ್ಬಿಟ್ಟು ಏನ್ ಬಾಡಿಗೆ ಹೊಡೆಯೋದು? ಪ್ಯಾಸೆಂಜರ್ ಎಲ್ಲಿ ಕೇಳಕ್ಕಾಗುತ್ತೆ ನಾವು ಹೇಳಿ? ಯಾವ ರೀತಿ ಜೀವನ ಮಾಡೋದು? ಆಟೋ ಡ್ರೈವರ್ ಕತೆ ಯಾವ ರೀತಿ ಆಗಿದೆ ಅಂದ್ರೆ ಹೇಳಕ್ತಿರೋದು, ಹೇಳೋರಿಲ್ಲ ಕೇಳಿರಲ್ಲ, ಆ ರೀತಿ ಆಗಿದೆ. ನೀವು ಹೇಳಿದ ತಕ್ಷಣ ಮ್ಯಾನೇಜರ್ ಏನ್ ರೆಸ್ಪಾನ್ಸ್ ಮಾಡ್ತಾರೆ? ಸರ್, ಈಗ ಏನಾಗಿದೆ ಅಂದ್ರೆ ನಾವ್ ಹೇಳೋದೇನ್ ಗೊತ್ತಾ, ಒಂದು ಕಂಪನಿ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ನೋಡ್ರಿ, ಒಂದು ಇಂಡಿಯಾದಲ್ಲಿ ಕುತ್ಕೊಂಡು ಎಲ್ಲಿದ್ರು ಮೇಲ್ ಮಾಡ್ಬೋದು. ನಮ್ ಕಂಪನಿ ಒಂದು ಆದೇಶ ಪ್ರತಿ ಮಾಡ್ತೀನಿ ಅಂದ್ರೆ ಇವ್ರಿಗೆ ಒಂದು ಬಂದು ಇವ್ರ ಕಂಪನಿ ಮಾಲೀಕತ್ವ ಇರುತ್ತೆ. ಕಂಪನಿ ಮಾಲೀಕತ್ವದ ಮೇಲೆ ಅವನೊಂದು ಮೇಲ್ ಮಾಡ್ಬೋದು. ಆ ಮೇಲ್ ಕಾಪಿ ಇವತ್ತು ರೇಟ್ ಇಷ್ಟು ಹಾಕ್ಸೋದ್ ಮೇಲ್ ಹಾಕ್ಬೋದು. ಯಾವುದೇ ಆದೇಶ ಇದ್ರೆ ಡಿಸ್ಪ್ಲೇ ಚೇಂಜ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಇದು ಅಲ್ವಾ? ಇದು ಸರ್, ಈಗಾಗಲೇ 12,000 ಲೀಟರ್ ಸ್ಟಾಕ್ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ನಿಮ್ಗೆ ಏನ್ ಹೇಳ್ತಿದ್ದಾರೆ ಕೇಳೋದು? ಸರ್, 12,000 ಲೀಟರ್ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಇವ್ರು ಏನ್ ಮಾಡ್ಯಾರ ಅಂದ್ರೆ 5ನೇ ತಾರೀಕು ತನಕ 58 ರೂಪಾಯಿ ರೇಟ್ ಇತ್ತು. ಅದ್ರ ನಂತರ 13 ರೂಪಾಯಿ ಜಾಸ್ತಿ ಮಾಡಿದ್ರು, 68 ಆಯ್ತು. ಅದ್ರ ನಂತರ 80 ಮಾಡಿದ್ರು. ಅದ್ರ ನಂತರ ಇವತ್ತು ಬೆಳಗ್ಗೆ 85 ಇತ್ತು, ಈಗ 99 ರೂಪಾಯಿ ಮಾಡಿದ್ದಾರೆ. ಈಗ ನಾವು 40 ರೂಪಾಯಿ ಮಿನಿಮಮ್ ಬಾಡಿಗೆ ತಗೊಂತಿದ್ವಿ. ಇವರು ಡಬಲ್ ರೇಟ್ ಮಾಡಿರೋದ್ರಿಂದ ಗ್ಯಾಸ್ ರೇಟ್ ನಾವ್ 80 ರೂಪಾಯಿ ತಗೊಳ್ಬೇಕಾಗತ್ತೆ. ಪ್ಯಾಸೆಂಜರ್ಗಳು ಯಾರು ನಮಗೆ 10 ರೂಪಾಯಿ ಜಾಸ್ತಿನೂ ಕೊಡಲ್ಲ. ಏನಂತಾರಂದ್ರೆ ಅವರು, ನಮಗೆ ಯಾವ್ದೇ ಕಾರಣಕ್ಕೂ ನಾವು ಕೊಡಕ್ಕಾಗಲ್ಲ, ನಮಿಗೂ ಸಂಬಳ ಕಮ್ಮಿನೇ ಅಂತೇಳಿ ಇದ್ ಮಾಡ್ತಾರೆ. ಆಟೋಗತ್ತವರೆಲ್ಲ ಮಧ್ಯಮ ವರ್ಗದವರು, ಯಾರು ಶ್ರೀಮಂತರ ಹತ್ತಲ್ಲ. ಹಾಗಾಗಿ ಎಲ್ಲಾ ನಮಿಗೂ ಸಹಕಾರ ಮಾಡ್ಬೇಕು, ಇಲ್ಲ ಗೋರ್ಮೆಂಟ್ ಇಂದಾನೆ ನಮಗೆ ಮಿನಿಮಮ್ ಫಿಕ್ಸ್ ಮಾಡ್ಬೇಕು. ಗ್ಯಾಸ್ ರೇಟ್ ಇವ್ರು ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಇಂದಾನೆ ನಮಗೆ ಮಿನಿಮಮ್ ಫಿಕ್ಸ್ ಮಾಡ್ಲಿ. ಡಬಲ್ ಫಿಕ್ಸ್ ಮಾಡ್ತಾರ, 80 ಮಾಡ್ತಾರ, ಇಲ್ಲ 40 ಮಾಡ್ತಾರ, ಮಾಡ್ಲಿ. ಇಲ್ಲ ಅಂದ್ರೆ 40 ಮಾಡಂಗಿದ್ರೆ ಇವರು ಗ್ಯಾಸ್ ರೇಟ್ ಇದೆಯಲ್ಲ ಹಳೆ ರೇಟಿಗೆ ತಂದ್ಕೊಳ್ಳಿ. ಈಗ ಇದೇ ಬರ್ತಕ್ಕಂತಹ ಬಾಡಿಗೆಯಲ್ಲಿ ದಿನ ತೊಡ್ತಾ ಇದ್ರಿ. ಸೊ ಈಗ ಆಟೋ LPG ತರ ಏರಿಕೆಯಾಗಿದೆ, ಹೇಗ್ ಜೀವನ ಅಂತ? ಸರ್, ಜೀವನ ಅಂತೂ ತುಂಬಾ 4,000 ಆಟೋದವ್ರು ಇದ್ದಾರೆ ಸರ್. 4,000 ಆಟೋದವ್ರದ್ದು ತುಂಬಾ ಜೀವನ ಗಂಭೀರ ಆಗ್ಬಿಟ್ಟಿದೆ. ಈಗ ನಮ್ ಚಿಕ್ಕಮಂಗ್ಳೂರು ನಗರದಲ್ಲಿ 3 ಬಂಕ್ ಇದೆ. 3 ಬಂಕ್ ಅಲ್ಲಿ 3 ತರ ರೈಟ್ ಇದಾವೆ ಸರ್. ಇವ್ರಿಗೆ ಹೇಳಿದ್ರೆ ಏನ್ ಗೊತ್ತಾ ಸರ್, 28, 29 ದಿವಸ ಅಲ್ಲಿ ವಾರ ನಡೀತದೆ. ಇವರು ದಿನಾನಿತ್ಯ ಇವರು ಜಂಪ್ ಮಾಡ್ಕೊಂಡಿದ್ರೆ ನಮ್ಮ ಆಟೋದವ್ರು ಎಲ್ಲೋಗ್ಬೇಕು ಸರ್ ನಾವು? ಇವ್ರು ಏನಾದ್ರು ಕೇಳಿದ್ರೆ ಅವ್ರಿಗೆ ಮೇಲಿಂದ ಕುತ್ಕೊಂಡು ಏನ್ ಮಾಡ್ತಾರೆ, ಅವ್ರು ಡಿಸ್ಪ್ಲೇ ಚೇಂಜ್ ಮಾಡ್ತಾ ಇದಾರೆ. ಈಗ ಇದ್ದಿದ್ದು ಬೆಳಗಿಂದ 85 ರೂಪಾಯಿ ಇದ್ದಿದ್ದು, ಈಗ ಏಕಾಏಕಿ 99 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಬೇಕಾದ್ರೆ ತಗೊಳ್ಳಿ, ಇಲ್ಲಾದ್ರೆ ನೀವು ಹಾಕ್ಸ್ಕೊಂಡ್ಬಿಡಿ, ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಇವರು. ಇದಕ್ಕೆ ನಮ್ಗೆ ತುಂಬಾ ನೋವು ಆಗ್ತಾ ಇದೆ. ಈಗ ಇಷ್ಟು ನೋಡಿ, ಇದು ನೂರಾರು ಗಂಟೆ ಆಟೋಗಳು ನಿಂತಿದ್ದಾವೆ. ಇವರೆಲ್ಲ ನೋಡಿ ದಿನಾನಿತ್ಯನ ತಿನ್ನೋರು ಇದ್ದಾರೆ ಸರ್. ಇದಕ್ಕೆ ನಮ್ಗೆ ಏನಿದೆ, ನಮ್ಗೆ ಇದ್ ಮಾಡಿ, ಇಲ್ಲಾದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಷ್ಕರಾಗಿ ಅಪ್ಲೈ ಮಾಡ್ತೀವಿ ಸರ್. ಇವಿಷ್ಟು ಒಂದೊಂದ ಆಟೋ ಚಾಲಕರ ಮಾತು. ಏನು ಈಗಾಗಲೇ ಏರಿಕೆಯಾಗಿರುವಂತಹ ದರವನ್ನ ಇಳಿಸ್ಬೇಕು, ಇಲ್ಲಾಂದ್ರೆ ಸರ್ಕಾರದ ಆದೇಶದ ಪ್ರತಿಯನ್ನ ನೀಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಗೋ ಗ್ಯಾಸ್ ಏನಿದೆ, ಸೊ ಈ ಒಂದು ಬಂಕ್ನ ಮಾಲೀಕರನ್ನ ಕೇಳ್ತಾ ಇರ್ತಕ್ಕಂಥದ್ದು ಪ್ರಶ್ನೆ ಆಗಿದೆ. ಜೊತೆಗೆ ಇಲ್ವಾದ್ರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಹೋರಾಟ ದೊಡ್ಡ ಮಟ್ಟದಾಗಿರುತ್ತೆ ಮತ್ತು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಆಟೋ ಚಾಲಕರು ಹೇಳಿರ್ತಕ್ಕಂಥದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.